ಇನ್ನ ಇಬ್ರು 2 ಗಾಡಿ ಬರ್ಬೇಕು, ಇನ್ನ ಬಂದಿಲ್ಲ ನೋಡ್ರಿ. ನಾವ್ ಇಲ್ಲಿ ನಿಂತಿದೀವಿ, ಅವ್ರು ಅಲ್ಲಿ ಬರ್ತಾವ್ರ ನೋಡ್ರಿ. ಗೈಸ್ ಏನ್ ಗೊತ್ತಾ, 3 ಜನ 3 ಬ್ಲಾಗ್ ಮಾಡ್ಕೊಂಡ್ ಬರ್ತವ್ರೆ. ವಿಡಿಯೋ ಮಾಡಕ್ ಹೋದ್ರೆ ಚೆನ್ನಾಗಿದೆ ಪ್ಲೇಸ್ ನೋಡ್ರಿ. 3, 2, 1 ಸ್ಟಾರ್ಟ್. ಪೃಥ್ವಿ ಶಶಾಂಕ್ ಕೈಲಿ ಆಗ್ತಾ ಇಲ್ಲ. ಫುಲ್ ನೆಕ್ಸ್ಟ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಇರುತ್ತೆ. ಎಲ್ಲರೂ ಟ್ರಕ್ಕಿಂಗ್ ಹೋಗ್ತಾ ಇದೀವಿ. 5 ಮಕ್ಕಳು ಟೈಮ್ ನೋಡ್ರಿ, ಇನ್ನ ಆಡ್ತಾವ. Bye. Yeah, pretty much. Take 6 wickets in the first 6 overs. Hi, welcome back to my YouTube channel. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಇವತ್ತು ಎಲ್ಲಿ ಹೋಗ್ತಾ ಇದೀವಿ, ಏನ್ ಹೋಗ್ತಾ ಇದೀವಿ ಅಂತ ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವ್ಲಾಗು. ನೋಡಿ, ಬರೋದ್ ಲೇಟ್ ಮಾಡ್ಬಿಟ್ರು. ನೋಡ್ರಿ, ನಮ್ಮೊಂದಿಗೆ ಪೃಥ್ವಿರಾಜ್ ಇದ್ದಾರೆ. ಗೈಸ್ ಔಟ್ಫಿಟ್ ಚೆಕ್ ಮಾಡಿ ನಂದು. ಗೈಸ್ ಏನ್ ಗೊತ್ತಾ, 3 ಜನ 3 ಬ್ಲಾಗ್ ಮಾಡ್ಕೊಂಡ್ ಬರ್ತವ್ರೆ. ಬ್ರೋ, ಎಷ್ಟು ಲೆವೆಲ್ ಆಗೈತೆ ಮಾತ್ರ. ಇದು ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸೂಪರ್ ಪ್ಲೇಸ್ ಮಾತ್ರ. ಹೆಂಗಿದೆ ಅಂದ್ರೆ ಎಷ್ಟು ಲೆವೆಲ್ ಅಲ್ಲಿ ಇದೆ ಮಾತ್ರ ಪ್ಲೇಸ್ ಮಾತ್ರ. ಅಲ್ಲಿ ನೋಡಿ ಶಶಾಂಕ್ ಎಲ್ಲ ಹೋಗ್ತಾವನೆ. ತವರೆಕೆರೆ ಬಿಟ್ಟು ಇನ್ನ ಸ್ವಲ್ಪ ಮುಂದೆ ಬಂದಿದೀವಿ ನಾವು. ಗೈಸ್ ಈಗಾಗ್ಲೇ ನಾವೆಲ್ಲ ಲೇಟ್ ಮಾಡ್ಕೊಂಡಿದೀವಿ, ಅವರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ. ಏನಂತ ಅವರು ಹಿಂದೆ ಬರ್ತಾರೆ ನಾವಿಬ್ರೆ, ಬಿಕಾಸ್ ನಾವು ಸ್ಪೀಕರ್ ಬಂದಿದ್ವಿ, ಅದಕ್ಕೋಸ್ಕರ ವಾಪಸ್ ತಿರ್ಗಾ ಹೋಗ್ತಾ ಇದೀವಿ. ನಾವು ಸ್ಪೀಕರ್ ಬೇಕು ಅಂತ ತಗೊಂಡು ಲಾಸ್ಟ್ ಅಲ್ಲಿ ಅದನ್ನೇ ಮರ್ತು ಬಂದಿದೀವಿ. ಸೊ ನಾವ್ ಎಲ್ಲೋಗ್ತಾ ಇದೀವಿ ಅಂದ್ರೆ ಗೇಮ್ಸ್ ಆಡಕ್ಕೆ ರೆಸಾರ್ಟ್ಗೆ. ಹೋದ್ಮೇಲೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಪೂರ್ತಿ ರೆಸಾರ್ಟ್ ನ. ಸೊ ನಾನು ಹುಡುಗರ್ನೆಲ್ಲ ಏನಕ್ಕೆ ಹಿಂಗ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಅಂದ್ರೆ, ಅವ್ರು ಕೆಲಸ ಮಾಡೋದು, ಅವ್ರು ಕಷ್ಟಪಡೋದು ಒಂದ್ಸತಿ ವ್ಲಾಗ್ ಮಾಡ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಏನೇನ್ ಕಷ್ಟಪಡ್ತಾರೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ. ಅವ್ರಿಗೆ ಪಾಪ ಎಂಟರ್ಟೈನ್ಮೆಂಟ್ ಆಗ್ಲಿ. ಇವತ್ತು ಭಾನುವಾರ ಇದ್ದಿದ್ ಕಾರಣ ನಾನು ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೂ ಪಾಪ ಆ ಗೇಮ್ ಆಡಿಸ್ಲಿ, ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊಂದು ದಿವಸ ಆಯ್ತು ಗೊತ್ತಾ. ಅದಕ್ಕೆ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಸೊ ಆ ರೆಸಾರ್ಟ್ಗೆ ಹೋಗಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ, ಏನೇನ್ ಗೇಮ್ಸ್ ಆಡ್ತೀವಿ ಅಂತ ನೋಡೋಣ ಬನ್ನಿ. ವಿಡಿಯೋ ಮಾಡಕ್ ಹೋದ್ರೆ ಚೆನ್ನಾಗಿದೆ ಪ್ಲೇಸ್ ನೋಡ್ರಿ. ಬಂದಿರೋದೇ ಲೇಟು, ನೋಡ್ರಿ ಹೆಂಗ ಆಡ್ತಾರೆ. ಬರ್ರಲೇ, ಹೆಣ್ಣು ನೋಡಕ್ ಹೋಗ್ತಾರ ಇಲ್ಲಿ. ಸೊ ಹಾಯ್ ಗೈಸ್, ಎಲ್ಲರೂ ಬಂದಿದೀವಿ. ಹಾಯ್ ಮಾಡ್ರೆ ಇರೋ, ನಾ ಮಾತಾಡ್ದಂಗ ಇರೋ. ಹಾಯ್, ಅವನೇ ಹೇಳಿದ್ದು ಗೈಸ್ ಹಾಯ್ ಅಂದ್ರು ಅಂತ ಗೈಸ್, ಇವತ್ತು ನಾವು ಮೆಮೊರಬಲ್ ರಿಟ್ರೀಟ್ಸ್ ಬಂದಿದೀವಿ. ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ನಿಮ್ಗೆಲ್ಲರಿಗೂ. ಸೊ ಬನ್ನಿ, ಟಿಲ್ ವೇಟ್ ಅಂಡ್ ವಾಚ್. ಸೊ ಗೈಸ್, ಹುಡುಗರು ವ್ಯೂ ಎಂಜಾಯ್ ಮಾಡ್ತಾರ ನೋಡ್ರಿ. ಫುಲ್ ಎಂಜಾಯ್ ಮಾಡ್ತಾರ ವ್ಯೂ ನೋಡ್ರಿ. ಹಿಂಗೈತೆ ವ್ಯೂ, ಸಖತ್ತಾಗೈತೆ. ಕೇರಮ್ ಮಾಡಕ್ಕೆ ಕುತ್ಕೊಂತೀನಿ, ಬರೋ ಕೇರಮ್ ಮಾಡೋಣ. ಗೈಸ್, ಇಲ್ಲೊಂದು ಟಾಸ್ಕ್ ಕೊಡ್ತೀನಿ. ಕರೆಕ್ಟ್ ಆಗಿ 1 ನಿಮಿಷದಲ್ಲಿ ರೋಪ್ ಆರ್ಕ್ ಮಾಡಿರ್ಬೇಕು. 1 ನಿಮಿಷದಲ್ಲಿ ರೋಪ್ ಆರ್ಕ್ ಮಾಡೋರಿಗೆ ಏನೋ ಒಂದು ಗಿಫ್ಟ್ ಇಟ್ಟಿದ್ದೀನಿ. ಆಗಿಲ್ದಿದ್ ಕೆಲಸ ಗೈಸ್. 1 ನಿಮಿಷಕ್ಕೆ ಅಷ್ಟು ಪೂರ್ತಿ ಕವರ್ ಆಗಲ್ಲ. ಅದು ಚಾಲೆಂಜು. ಕವರ್ ಆಗಲ್ಲ ಅಂದ್ರೆ ಚಾಲೆಂಜು. ನಾನ್ ಮುಂಚೆನೆ ಹೇಳ್ಬಿಡ್ತೀನಿ ನನ್ನ ಕೈ ಚಾಲೆಂಜ್. ಯಾರ್ಯಾರು ಚಾಲೆಂಜ್ ಕೊಡ್ತೀರಾ ಅವ್ರಿಗೆ ಗಿಫ್ಟ್. ಓಕೆ ಡನ್. ನನ್ನ ಪ್ರಕಾರ ಇದನ್ನ ಮಾಡಕ್ಕಾಗದ್ ಬರೀ ನವೀನ್ಗೆ ಅಷ್ಟೇ, ಬಿಕಾಸ್ ವೆಯ್ಟ್ ಕಮ್ಮಿ ಇದ್ದಾನೆ. ಅವನ ಕೈಲಿ ಆಗುತ್ತೆ ನೋಡ್ರಿ ಅಲ್ಲಿ ತರ ಅನಿಸ್ತೈತೆ. ಆಡಿದೀನಿ ಇಲ್ಲಿ ಫಸ್ಟ್ ಟೈಮ್ ಚೇಂಜಸ್. ಇದು ಆಕ್ಚುಲಿ ಎಲ್ಲ ಕಡೆ ನಾವೇ ಓಪನ್ ಮಾಡ್ಕೊಂಡು ನಾವೇ ಲಾಕ್ ಮಾಡ್ಕೊಬೇಕು. ಬಟ್ ಇದರಲ್ಲಿ ಡೈರೆಕ್ಟ್ ಲಾಕ್ ನೋಡಿ, ಓಪನ್ ಆಯ್ತಾ, ಕ್ಲೋಸ್ ಅಷ್ಟೇ, ತಿರ್ಗಾ ಓಪನ್ ಆಗಲ್ಲ. 3, 2, 1 ಸ್ಟಾರ್ಟ್. ಟೈಮ್ ನಡೀತೈತೆ. ಪೃಥ್ವಿ ನೋಡ್ರಿ ಹೋಗ್ತಾ. ಪೃಥ್ವಿ ಝೂಮ್ ಮಾಡೋ ಅವನ್ಗೆ. ನೀವಿನ
30 ಸೆಕೆಂಡ್. ನೀವೇನು ಪೃಥ್ವಿ ಬೇಗ ಬೇಗ ಟ್ರೈ ಮಾಡು ಪೃಥ್ವಿ ಅಂತ. ಪೃಥ್ವಿ ಬೇಗ 56 ಸೆಕೆಂಡ್. ಹಾ ಹೋಗು ಬೇಗ. ಋತುರಾಜ್ಗೆ ಜೈ. ಓಕೆ ಸ್ಟಾಪ್. ಆಡು. ಬಂದ ಲಾಸ್ಟಿಗೂ ಟ್ರೈ ಮಾಡ್ತಾವನೆ. ಪೃಥ್ವಿ ಯಾಕೆ ಪೃಥ್ವಿ ಆದ್ರೆ ಮಾಡಿಲ್ಲ ಬಿಡು ಬೇಡ. ಭೀಮ್ ಛೋಟಾ ಭೀಮ್. ತುಂಬಾ ಕಷ್ಟ ಇದೆ. ಈಗ ಉಸಿರು ಬಂತು. ಲಾಸ್ಟಿಗೆ ಹಿಡಿತಾನ ನೋಡ್ರಿ. ತೋಬಿಟ್ಟ ನೋಡ್ರಿ. ರಾಜು ನೆಕ್ಸ್ಟ್. ರಾಜು ಹಾಕು ಚಡ್ಡಿ. ನೀವ್ ಯಾರು ಹಾಕ್ತೀರ ಓಟು? ಕಾಲ ಹಾಕು. ನಾನ್ ಚಿಕ್ಕ ಮಕ್ಳಿಗೆ ಏನೋ ಚಡ್ಡಿ ಹಾಕಿಲ್ಲ, ಇವ್ನಿಗೆ ಹಾಕಂಗ ಆಗೈತೆ. ನೆಕ್ಸ್ಟ್ ರಾಜು. ಹೋಗ್ರಿ. ಇಷ್ಟೋ ತನಕ ನನಗೆ ಅಲ್ಲಾಡ್ತಾ ಅಂತಿದ್ದೆ, ಇವಾಗ ಅವ್ನ್ಗೆ ಅಲ್ಲಾಡ್ತಾ ಇದ್ದೆ. ಇಲ್ಲಿಂದ ಇಲ್ಲಿಗೆ ಬರಕ್ಕೆ 10 ನಿಮಿಷ ತಗೊಂಡು ನೀವು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 10 ನಿಮಿಷ ತಗೊಂಡು ಅವ್ನು ಚೂ ಬೇರೆ ಹಾಕಿಲ್ಲ. ಚೂ ಹಾಕೊಂಡಿದ್ದೆ ನಾನು. ಲ್ಯಾಪ್ಟಾಪ್ ಬಂದಿದೆ. ಇದೆ ರಾಜು ಅವರ ಕತೆ. ಅಯ್ಯೋ ಸ್ವಾಮಿ, ನೀ ಯಾಕೆ ಹೇಳ್ತೀಯ? ಅವ್ರ ಕಾಮಿಡಿ ಇರ್ತಾವನೆ. ಇನ್ನೊಂದು ಕಾಲಿಡು ಅದ್ರ ಮೇಲೆ. ನೀನೇನ್ ಬೀಳಲ್ಲ, ಇಡಲಿ. ಕಾಲಿಡೋದು ಸೂದ್ರೆ ಏನಾಗ್ತಿತ್ತು. ಅದಾದ್ರೂ ಕಾಲಿಟ ಮಾಡಿ ಬರುತ್ತೆ ಅಷ್ಟೇ. ಕಾಲು ಏನು ಹೆಂಗಿಡದೀಗ ಅದ್ರ ಮೇಲ್ ಬಾ ಅಂತ ಅಂದ್ರೆ ಅದು ಇವಾಗ ಇನ್ನು ಸ್ವಲ್ಪ ಹಿಂದೆ ಕೇಳ್ಕೊ, ಅದನ್ನ ಹಿಂದೆ ಕೇಳ್ಕೊ. ಕೈ ಮೇಲೆ ಪ್ರೆಷರ್ ಹಾಕಿ ಇವಾಗ. ಇವಾಗ ಹೆಂಗ್ ಲಾಕ್ ಮಾಡಿದ್ವಿ ಈ ಕಡೆ ಹಂಗೆ ಲಾಕ್ ಮಾಡು, ಹಿಂಗೆ ಲಾಕ್ ಮಾಡು. ಆಗ್ಲಿ ಹಿಂದಕ್ಕೋಗೋ. ಅವ್ನ ಕೈಲಿ ಆಗ್ತಾ ಇಲ್ಲ, ಬರ್ತಾನ ವಾಪಸ್ಸು. 20 ನಿಮಿಷ ಆಗೈತೆ. ಒಂದು ಸಿಗಾಕೊಂಡ್ಬಿಟ್ಟಿತ್ತು ಗೈಸ್. ಇವ್ನ ಇಳಿಸ್ಕೊಳಕ್ಕೆ ಏನೆಲ್ಲ ಸಾಹಸ ಮಾಡ್ತಾ ಇದೀವಿ ಅಂದ್ರೆ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳು? ಕೆಳಗಡೆ ನಾನು ಹೋದಾಗ ಎಷ್ಟು ಕಿಚ್ಚು ಪಟ್ಟಿ ನೀನು ನಕ್ದೆ ಅಂದ್ರೆ. ಗೈಸ್ ಮಾತು ಮುಂಚೆ ಬಿಚ್ಚು ಪೃಥ್ವಿ ಅಂತಾನೆ. ನಾನೇ ನಿನ್ ಸೆಟಪ್ ಬಿಚ್ಚು ಅನ್ನೋದು. ಇರೋ ಇಲ್ಲಿ ಏನ್ ಗೊತ್ತಾ, ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡೋಣ. ಇವಾಗ ನೆಕ್ಸ್ಟ್ ಇವ್ರಿಬ್ರದ್ದು ಟಾಸ್ಕ್ ಆಗೈತೆ. ನೆಕ್ಸ್ಟ್ ಇವಂದು, ಇಬ್ರದು, ಆಮೇಲೆ ಕಿಶೋರ್ದು, ಆಮೇಲೆ ನಂದು.
ಮುಗ್ದೋಯ್ತು. ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲು, ನೆಕ್ಸ್ಟ್ ಡ್ಯಾನ್ಸು ಗೀನ್ಸ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ಕುತ್ಕೊ ಬರ್ರಿ. ಇವ್ ಫಸ್ಟೇ ತಿಂತೋನೆ, ಹೊಟ್ಟೆ ಸಿಗ್ತಾ ಇರ್ಬೇಕೇನೋ ಅದಕ್ಕೆ ಫಸ್ಟ್ ತಿಂತೋನೆ. ನಮ್ಮೆಲ್ಲರಿಗಿಂತ ಮುಂಚೆನೆ ಊಟ ನಾನು ಎಲ್ಲರೂ ಬರಲಿ ಅಂತ ಕಾಯ್ದು ತಿಂತೆ, ಇವ್ನು ಆಗಲೇ ತಿಂತವನೆ. ಬರ್ತಾವ ರಾಜು. ಊಟ ಗೀ ರೈಸು ಮತ್ತು ಚಿಕನ್ ಫ್ರೈ ಸೂಪರಾಗಿರುತ್ತೆ. ರೈಸ್ ಚಿಕನ್ ತಿನ್ರಿ ಬಂದು ಫಸ್ಟ್ ಟೈಮ್ ಊಟ. ಅವ್ನು ಊಟ ಕರೆಕ್ಟ್ ಟೈಮಿಗೆ ತಿಂತಾನೆ, ಕರೆಕ್ಟ್ ಡಯಟ್ ಫುಡ್ ತಿಂತಾನೆ ಅವನು. ಅದಕ್ಕೆ ಬೇವ್ರು ನೋಡ್ರಿ ಹತ್ತುತ್ತವನ ಅವನು. ರೈಸ್ ನೆವಿನ ಹತ್ತುತ್ತವನೆ. ಬ್ರಾ ನಾನು 65 ಇದ್ದೀನಿ ಅಷ್ಟೇ. ನೋಡ್ದೆ ಹೆಂಗ್ ಬರ್ತಾನೆ ಕೊಯ್ತಾರ. ನೋಡ್ದೆ ಹೆಂಗ್ ಬರ್ತಾನೆ ಕೊಯ್ತಾರ. ಹಾಂ ಡನ್. ನಡುತ್ತೈತ್ರಿ. ಕಾಣಿಸ್ತಿದೆ ನಿಂದು. ನಾವು ಗೊತ್ತಿಲ್ಲ ಹೆಂಗೆ ಹಾಕೊಂಡು. ಅವರೇ ಫಸ್ಟ್ ನೆವಿನ್ ಬ್ರೋನೇ ಹಿಂದೆ ಹಾಕಿದ್ದು. ನಾವು ಹಂಗೆ ಅನ್ಕೊಂಡು ಹಂಗೆ ಬಂದ್ಬಿಟ್ಟು. ಏನ್ ಗೊತ್ತಾ, ಇಲ್ಲಿ ಸಿಗಪ್ಪ ನನ್ನ ಕೈಲಿ ಆಗಲ್ಲ. ಗೈ ಶಶಾಂಕ್ ಕೈಲಿ ಆಗ್ತಾ ಇಲ್ಲ. ವೆಯ್ಟ್ ಕಮ್ಮಿ ಇರೋರ್ಗೆ ಈಸಿ ಅನ್ಸುತ್ತೆ. ಸಣ್ಣ ಇರೋರಿಗೆ ಸ್ವಲ್ಪ ಟೆಕ್ನಿಕ್ ಬಾಡಿ ಬ್ಯಾಲೆನ್ಸ್ ಇದ್ದಾರೆ. ಸೆಕೆಂಡ್ ರೌಂಡ್ ಹೋಗಿರೋದು ಒಂದ್ಸಲಿ ಮುಗ್ದೈತೆ, ತಿರ್ಗಾ ಮಾಡ್ತಾನೆ. ನಾವೊಂದು ವಾಟರ್ ಫಾಲ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಸರ್ ಜೊತೆ. ನಾವೆಲ್ಲ ಎಷ್ಟು ನೀಟಾಗಿ ಕೊಂಬೆ ಮುರಿದಾಗ್ಬಿಟ್ಟ. ಗೈಸ್ ರೆಸಾರ್ಟ್ ಅಲ್ಲಿ ವೇವ್ ಪೂಲ್ ಎಲ್ಲ ಐತೆ ಫೆಸಿಲಿಟೀಸು. ಪೀಸಾಗಿ ಕುತ್ಕೊಬೋದು, ಇಲ್ಲಿ ಆರಾಮಾಗಿ ಕುತ್ಕೊಂಡು ಪೀಸಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳಗಡೆ ಹೋಗ್ಬಿಟ್ಟು ಗೈಸ್ ಒಳಗಡೆ ಹೋಗ್ಬಿಟ್ಟು ಗೈಸ್ ಫುಲ್ ಗಲೀಜ್ ನೋಡಿ. ಫೋನ್ ಹಾಳಾಯ್ತಂತ ನಾನು. ಎಲ್ಲರೂ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ನೋಡಿ. ಗೈಸ್ ಸಖತ್ ಎಂಜಾಯ್ ಮಾಡ್ತಾ ಇದೀವಿ ಗೈಸ್. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡ್ರಿ. ಹೋಯ್ತು ಗೈಸ್. ಸ್ಲೋ ಬೋಟ್ಸ್ ನೋಡಿ, ಅಟರ್ಸ್ಕೊಂಡು ಹೋಗ್ತಾ ಇದೀನಿ. ಸ್ವಿಮ್ಮಿಂಗ್ ಮಾಡಿ. ಅಯ್ಯೋ ಹಾ ಗೈಸ್ ರೈನ್ ಡ್ಯಾನ್ಸ್ ಎಂಜಾಯ್ ಮಾಡ್ತಾರೆ ನೋಡ್ರಿ ಹುಡುಗರು. ಕರೆಕ್ಟಾಗಿ ಕಂಟಿನ್ಯೂ ಮಾಡೋಕ್ಕಾಗಿ. ಗೈಸ್ 5 ಮಕ್ಕಳು ಟೈಮು ನೋಡ್ರಿ, ಇನ್ನೂ ಆಡ್ತವ್ರೆ. ನಾವೊಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ನೋಡ್ರಿ ಇಲ್ಲಿ. ಗೈಸ್ ಏನ್ ಗೊತ್ತಾ, ಫುಲ್ಲು ಮಸ್ತ್ ಮಜಾ ಮಾಡಿದ್ವು. ಇವಾಗ ಒಂಚೂರು ಅಂಗಡಿಗೆ ಹೋಗ್ಬಿಟ್ಟು ಬರ್ಬೇಕು, ಒಂಚೂರು ಟ್ಯಾಬ್ಲೆಟ್ ತೊಗೊಂಬರ್ಬೇಕು. ನಮ್ಮ ಹುಡುಗಂಗೆ ಹುಷಾರಿಲ್ಲ,
ಅವ್ನು ಗೊತ್ತಿಲ್ಲ, ಅವ್ನು ಟ್ಯಾಬ್ಲೆಟ್ ತಂದಿಲ್ಲ, ಅದಕ್ಕೆ ನಮ್ಮ ಹುಡುಗಂಗೆ ಹುಷಾರಿಲ್ಲ, ಒಂಚೂರು ಟ್ಯಾಬ್ಲೆಟ್ ತೊಗೊಂಬರ್ಬೇಕು. ಫುಲ್ಲು ಎಂಜಾಯ್ಮೆಂಟ್ ಮಾಡಿದ್ರು. ಹೆಂಗೋ ನಾನು ಖುಷಿ ಆಗಲಿ, ನಮ್ಮ ಹುಡುಗರು ಖುಷಿ ಇದ್ರೆ ಸಾಕು, ಏನೂ ಬೇಡ. ಗೈಸ್ ನೋಡ್ರಿ, ಒಳ್ಳೆ ವ್ಯೂ ಜೊತೆ ಮೂಲಂಗಿ ಮಾರ್ತಾವ್ರ ಅಣ್ಣ. ಬೆಳೆ ಪರವಾಗಿಲ್ಲ, ಕಷ್ಟಪಟ್ಟರೆ ಆಯ್ತದೆ. ಕಷ್ಟಪಟ್ಟರೆ ಸುಖ. ಕಾಯಕವೇ ಕೈಲಾಸ ಮಾಡಿದ್ರೆ ದೇವ್ರು ಕೊಡ್ತಾರೆ ಅಣ್ಣ, ಅಷ್ಟ ಪರವಾಗಿಲ್ಲ. ನಾವು ಎಲ್ಲ ತೊಳೆದು ಎಲ್ಲ ನಮಗೂ ಎಲ್ಲ ಖರ್ಚು ಬರ್ತದೆ. ಗೈಸ್ ಬಜ್ಜಿ ಬೊಂಡ ಕೊಟ್ಟವ್ರು ನೋಡ್ರಿ. ಅವಣ್ಣ ಫುಲ್ಲು ಗಲಾಟೆ ಮಾಡ್ತೈತೆ ಅವಾಗಿಂದ. ಟೈಮ್ ಬಂದ್ಬಿಟ್ಟು 6:25 ಆಗೈತೆ ನೋಡ್ರಿ. ಇನ್ನೂ ಆಡ್ತಾವ್ರ ಅವರು, ಆಡ್ತಾನೆ ಅವ್ರು ಅವಾಗ್ಲಿಂದ ಆಡ್ತಾನೆ ಅವ್ರೆ. ಬೈ ನೋಡು ಸಡ ನೋಡು, ಬೈ ಏನ್ ಗೊತ್ತಾ, ತಿರುಗಿಸ್ತವನೆ, ತಿರುಗಿಸಿ ಎಳಿತವನೆ. ನಮ್ಗೇನು ಆಗ್ತಾ ಇಲ್ಲ, ನಿಜವಾಗ್ಲೂ ನಮ್ಗೇನು ಆಗ್ತಾ ಇಲ್ಲ. ಭಯ ಆಗುತ್ತೆ ಅಂತ ಅನ್ಕೊಂಡವ್ರೆ, ಭಯ ಪಡೋ ಹುಡುಗ ಅಲ್ಲ ನೋಡ್ರಿ. ಫುಲ್ ತಿರುಗಿಸ್ತವ್ರು ನೋಡ್ರಿ, ಹುಡುಗರು ಫುಲ್ ತಿರುಗಿಸ್ತವ್ರೆ. ಕನ್ಫ್ಯೂಷನ್. ನೀವೇನಾ ಶೆಫು? ತುಂಬ ಭಯ ಆಗ್ತಾ ಇದೆ. ಕಿಶೋರ್ಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಫುಲ್ ಚೇಂಜ್ ಆಗ್ತಾ ಇದ್ದಾನೆ ಸಂಜೆ ಆಗ್ತಾ. ಈಗಾಗಲೇ 10:30 11 ಗಂಟೆ ಆಗಿದೆ. ಎದೋಳು ಅಂದರೆ ಎದೋಳ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ. ಏನಾಗಿ ನೋಡೋಂಗೆ ನೋಡ್ರು. ಗೈಸ್ 10:15 ಡಿಫ್ರೆಂಟ್ ಆಗಿ ಆಡ್ತಿದ್ದಾನೆ ಕಿಶೋರು. ಏನು ಮಾತಾಡೋದು ಕಣ್ಣು ಈ ಥರ ಮಾಡ್ತಾನೆ ನೋಡೋ. ಏನಾಯ್ತು ಕಿಶೋರ್? ಇದು ಬೆಳಗ್ಗೆ ತಗೊಳ್ಳಿ, ಇದು ಮಧ್ಯಾಹ್ನ ರಾತ್ರಿ ತಗೊಳ್ಳಿ. ಸ್ವಾಮಿ ನಿಮ್ಗೆ ಯಾವ ಊರು ಸ್ವಾಮಿ ನೀವು ಯಾವ ಊರವರು? ನಾವು ಈ ಊರವರಲ್ಲ, ಏಲಿಯನ್ಸ್ ನಾವು. ಸ್ವಾಮಿ ಇದು ಎಲ್ಲಿ ಕಣ? ಇದು ನಮ್ಮದು ಜೋಗು, ಚಡ್ಡಿ ಜೋಗು ಮತ್ತು ತೊಳೆ ಸಂಜೆ ಆಡೋದು. ಸ್ವಾಮಿ 5 ನಿಂಬೆ 5 ನಿಂಬೆಲೆ, 2 ತೊಡೆ ಸಂಜೆಗೆ, ಇನ್ನೊಂದು ಮೂಗಲ್ಲಿ, ಇನ್ನೊಂದು ಮುಕ್ಳಿಲಿ. ಸ್ವಾಮಿ ಇವನಿಗೆ ಕೆಲಸ ಆಗ್ತಾ ಇಲ್ಲ ಅಂತೆ, ನೋಡಿ ಸ್ವಾಮಿ ಸ್ವಲ್ಪ. ಸಮೀರ ಬೆಳಗ್ಗೆ ಯಾರ ಮಕ್ಕ ಗೊತ್ತಿಲ್ಲ, ಫೋನ್ ಹೊಡೆದೈತೆ ಗೊತ್ತಾ ಸಮೀರ? ಫೋನ್ ಹೊಡೆದೈತು ನೋಡಿ, ಯಾರ ಮಕ್ಕ ನೋಡಿದ್ನು ಅವ್ರ ಕಡೆ ತೋರಿಸಿ. ಈತ ಕಂದ. ಹಾಂ ಸಮೀರ. ನೀನು ಬೆಳಗ್ಗೆ ಇದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ, ಬೆಳಗ್ಗೆ ಅಂದರೆ ಬೆಳಗ್ಗೆ ಅಲ್ಲ, ಮಧ್ಯರಾತ್ರಿ 12 ಗಂಟೆ ಬೆಳಗ್ಗೆ. ಎಷ್ಟು ಮಾಡ್ತಾರೆ ಡೋಲ್ ಬರೀ, ಡೋಲ್ ಬರೀ. ಸಾವಿರ ಹತ್ತರು ಸ್ಮೆಲ್ ಮಾಡಿದ್ರೆ ಕಂದ. ಹಾಂ ಸಮೀರ. ದೇವರು ನಿನಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ ಕಂದ. ಹ್ಞೂ ಸಮೀರ. ನಾಳೆ ಒಂದು ಕೆಲಸ ಮಾಡು. ಹಾಂ ಸಮೀರ. ಈ ನಿಂಬೆಹಣ್ಣ ತಗೊಂಡೋಗಿ ನೋಡು ಸಮೀರ, ಕೆಲಸ ಸಿಗ್ತಲ್ಲ ಸಮೀರ, ಅಮೌಂಟ್ ಕೈಯಲ್ಲಿ ನಿಂದಿರ್ತಲ್ಲ ಸಮೀರ. ಕೈಯಲ್ಲಿ ನಿಂದಿರ್ತಾ ಇಲ್ಲ. ಹಾಂ ಕೆಲಸ ಸಿಗ್ತಲ್ಲ, ಅಮೌಂಟ್ ನಿಂದಿರ್ತಲ್ಲ ಕೈಯಲ್ಲಿ. ಕೈಗೆ ಬಂದರೆ ತಾನೇ ಕಂದ, ಕೈಯಲ್ಲಿ ನಿಲ್ಲಕ್ಕೆ ನಿನಗೆ ಬಾಯಿಗೆ ಬರ್ತಾ ಇದೆ. ಹ್ಞೂ ಸಮೀರ. ಏನು ಗೊತ್ತಾ, ಸ್ವಲ್ಪ ಭವಿಷ್ಯ ಹೇಳಿ, ಕೈ ರೇಖೆಗಳು ಹೋಗ್ಬಿಟ್ಟಿದೆ ನೋಡಿ ಅನ್ಸುತ್ತೆ. ಹಿಡ್ಕೊ ಹೇಳು ಸಮೀರ. ಸ್ವಲ್ಪ ಬಡವರು. ಏನು ತೊಂದರೆ? ಬಡವರು ಸಮೀರ, ಕೆಲಸ ಮಾಡ್ತೀವಿ. ರೇಖೆ ಇಲ್ವಾ? ರೇಖೆ ಇದೆ ಮಗನೇ, ಹಾಂ ಸರ್. ಆದರೆ ನಿನಗೆ ಕೆಲಸ ಕಮ್ಮಿ ಮಾಡು ಮಗನೇ. ಅಂದ್ರೆ ಸರ್ ಬಡವರು ನಾವು ಕೆಲಸ ಬಡತನದ ಮನೆಯೊಳಗ ನಾಳೆ ಒಂದು ಕೆಲಸ ಮಾಡ್ಬೇಕಂತಾನೆ. ಹಾಂ ಸರ್ ಹೇಳಿ ಸರ್. ಬೆಳಗ್ಗೆ ಎದ್ದೇಳ್ತೇವೆ, ಸ್ನಾನ ಮಾಡು, ಹಾಂ ಸರ್. ಹಲ್ಲುಜ್ಜಬೇಡ, ಬಾಕೆ ಹಾಂ ಸರ್. ಬೀಕೆ ಸಾಕಷ್ಟು ಬೇಕಾದರೂ ಬರುತ್ತೆ ನಿನಗೆ. ನಿನ್ನ ಕನಸು ಸಾಗಲಿ ಅಂತ ನಾನು ಎಲ್ಲ ಪೂಜೆ ಥರ ಎಲ್ಲ ಮಾಡಿ ನಿನಗೆ ಒಳ್ಳೇದಾಗಲಿ ಅಂತ ನಿಂಬೆಹಣ್ಣು ಇದು ಮಾಡಿ ನಿನಗೆ ಒಂದೊಳ್ಳೆ ಪರಿಹಾರ ನೋಡಿಕೊಟ್ಟು ನಮ್ಮ ತಾಯಿನ, ನಮ್ಮ ಅಮ್ಮನ ನಾನು ಕರೆಸಿ ನಿನ್ನ ಹೇಳ್ತೀನಿ.
ನಾಳೆ ಬಾ, ನಿನಗೆ ಒಂದು ಒಳ್ಳೆ ಥರ ನಿನಗೆ ಪೂಜೆ ಮಾಡಿ ನಿನಗೆ ಕಷ್ಟಪಡಿ ಯಾರೆಲ್ಲ ನಿನಗೆ ಸಂತೋಷ, ಆರೋಗ್ಯ, ಆಯುಸ್ಸು ಎಲ್ಲ ಚೆನ್ನಾಗಿ ಕೊಡಲಿ ಅಂತ ನಿನ್ನ ಹತ್ರ ಕೇಳಿಬಿಟ್ಟು ನಾನು ಮಾತಾಡಿಸ್ಬಿಟ್ಟು ನಿನ್ನ ದೇವ್ರ ಹತ್ರ ನಿನ್ಗೆ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ಕೊಡ್ತೀನಿ. ಹೋಗ್ಬೇಕಂತ ರೈಮ್ಸ್ ಆಡ್ಬೇಕು, ಆಡು. ಅನೇ ಮನೆ ಪಕ್ಕ ಆಡಕ್ಕಂದ ಯಾಕೆ ಕಂದ. ಬಟ್ ಸರ್ ನೀವು ಬಂದ್ಬಿಡು ಸರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ನೋಡಿ. ಚೆಕ್ ಮಾಡಿ ಮಾರ್ನಿಂಗ್ ವ್ಯೂ ಹೆಂಗಿದೆ, ಪೀಸ್ಫುಲ್ ಆಗಿದೆ. ಕ್ರಿಕೆಟ್ Not a hope for a better finish today. Uncle Balako. That was yesterday. And a cloud ನೋಡಿ laden friend, skies. ಬಾಲ್ ಬಿದ್ದಿರೋದು It ಎಲ್ಲೂ was ಹೋಗ್ತಾವ್ನೆ a day ಶಶಾಂಕ್. of high drama. Marnus doesn't move. A big noise through the stump, Mike, and they're going to go upstairs. ನಾನು ಕ್ರಿಕೆಟ್ ಆಡಲ್ಲ, ಸುಮ್ಮನೆ ಬೀಸಾಡ್ತೀನಿ ಅಷ್ಟೇ. Punished. What a statement. Constas breaks the shackles and brings this SCG crowd. Goes to Ram, no third man, plays it nicely. India open the door and Constas rolls straight through it. ಕೊರೋನಾ ಕಂಡಿಡ್ದಿದ್ದು ಇದರಿಂದಾನೆ. 2019ನ ಕೊರೋನಾ ನಾನು ಪತ್ತೆ ಹಚ್ಚಿದ್ದೀನಿ ಗೈಸ್, ನೋಡ್ಕೊಳ್ಳಿ. Brilliant from Travis said, because the ball shaped back in. They are going to try and ball straight to him. ಮಸ್ತು. ಗೈಸ್ ಇಲ್ಲಿ ನೋಡ್ರಿ, ನಾನು ಡೋರ್ ಹತ್ರ ಹೋದ್ರೆ ಆಫ್ ಆಗುತ್ತೆ. ನಾನು ಏನು ಬಟನ್ ಓದ್ತಿಲ್ಲ. ಇವಾಗ ಅದು ಹತ್ರ ಹೋದ್ರೆ ನೋಡ್ರಿ ಹಿಂಗೆ ಆನ್ ಆಗುತ್ತೆ. ಸುಮ್ಮನೆ ಚಾರ್ಜರ್ ಎತ್ಕೊಳ್ತೀನಿ, ಲೈಟ್ಸ್ ಆನ್ ಆಗುತ್ತೆ ನೋಡ್ರಿ. ಇವಾಗ ಹಿಂಗೆ ಡೋರ್ ಹತ್ರ ಹೋಗ್ತೀನಿ, ಡೋರ್ ಕ್ಲೋಸ್ ಮಾಡ್ತೀನಿ, ಆಫ್ ಆಗುತ್ತೆ ಫ್ಯಾನು ನೋಡ್ರಿ. ನಾನೇನು ಮಾಡ್ತಾಯಿಲ್ಲ ನೋಡ್ರಿ. ಇವಾಗ ಹತ್ರ ಹೋಗ್ತೀನಿ, ಚಾರ್ಜರ್ ಎತ್ಕೊತೀನಿ, ಆನ್ ಆಗುತ್ತೆ. ಸೊ ಗೈಸ್ ಹೋಗ್ತಾ ಇದ್ದೀವಿ ಇವಾಗ. ರೆಸಾರ್ಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಹೊರಟು ನಿನ್ನೆ ಇಷ್ಟೊತ್ತಲ್ಲಿ ಬಂದು ಈ ಜಾಗದಲ್ಲಿ ಗಾಡಿ ನಿಲ್ಸಿದ್ವಿ, ಇವತ್ತು ಎತ್ತುತ್ತಾ ಇದೀವಿ. ಗಾಡಿ 24 hours ಬ್ರೇಕ್ ಕೊಟ್ಟಿದ್ದೀವಿ. ಓಕೆ, ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಗೈಸ್. ಇದು ಯಾವ ಡ್ಯಾಮು ಅಂತ ಕಮೆಂಟ್ ಮಾಡಿ. ಸೊ ವ್ಲಾಗ್ ಎಲ್ಲ ಎಂಜಾಯ್ ಮಾಡಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಿಗೆ ಸಿಗೋಣ. ಟಾಟಾ, ಬೈ ಬೈ, ಲವ್ ಯು.